ನಮಸ್ಕಾರ, ಸಂಧ್ಯಾ ಪಾಕಶಾಲೆಗೆ ಮತ್ತೊಮ್ಮೆ ಸ್ವಾಗತ. ಈ ಸಾಂಬಾರು ಅನ್ನದ ಜೊತೆಗೆ, ಚಪಾತಿ ಜೊತೆಗೆ, ಪೂರಿ ಜೊತೆಗೆ, ರೊಟ್ಟಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ. ಹೆಸರುಕಾಳು ಹರವೆ ಸೊಪ್ಪಿನ ಸಾಂಬಾರನ್ನು ಸುಲಭವಾಗಿ ಮಾಡೋದು ಹೆಂಗೆ ಅಂತ ನೋಡೋಣ ಬನ್ನಿ. ಹೆಸರು ಕಾಳು ಇದನ್ನ 2 ಕಪ್ ಇದನ್ನ ನೆನೆಸಿಟ್ಕೊಂಡಿಲ್ಲ, ಇನ್ಸ್ಟೆಂಟ್ ಆಗಿ ಮಾಡ್ಬೋದು. 1 ಕಪ್ಪು ತೊಗರಿಬೇಳೆ ತಗೋತೀನಿ. ಮಾಡೋದು ಹೆಂಗೆ ಅಂತ ನೋಡೋಣ. ಇದನ್ನು ಚೊಕ್ ಮಾಡಿ 2 ಸಲ ತೊಳ್ಕೊಳ್ಳೋಣ. 2 ಸಲ ಚೊಕ್ ಮಾಡಿ ತೊಳ್ಕೊಂಡಿದ್ದೀನಿ ಕ್ಲೀನಾಗಿ. ಇದಕ್ಕೆ ಅರ್ಧ ಚೊಂಬು ನೀರು ಹಾಕಿದ್ದೀನಿ. ಇದು ಸಣ್ಣ ಕುಕ್ಕರ್ ಆಗಿದ್ರಿಂದ 5 ರಿಂದ 6 ಕೂಗು ಹೊಡ್ಸ್ಕೊಂಡ್ರೆ ಸಾಕು. ಬೇಯಕ್ಕಿಡೋಣ. ನಾನು ಸೊಪ್ಪನ್ನ ಸೌಸಿ ಎತ್ತಿಟ್ಕೊಂಡಿದ್ದೆ. ಇದನ್ನು ಕ್ಲೀನಾಗಿ ತೊಳ್ಕೊಂಬಿಡ್ಬೇಕು. ಮಣ್ಣಿರುತ್ತೆ, ಕಲ್ಲಿರುತ್ತೆ, ಅದೆಲ್ಲ ಹೋಗೋ ಹಾಗೆ ಕ್ಲೀನಾಗಿ ತೊಳ್ಕೊಬೇಕು. 2 ಟೊಮೆಟೊ, 1 ಈರುಳ್ಳಿ ಹಾಕ್ತೀನಿ. ಇದಕ್ಕೆ ತೊಳೆದಾಗಿದೆ. ಈಗ ಇದನ್ನ ಒಂದು ಪಾತ್ರೆಗೆ ಹೀಗೆ ಹಾಕಿಟ್ಕೊಳ್ಳೋಣ. ಮೀಡಿಯಂ ಸೈಜಲ್ಲಿ ಬೆಳ್ಳುಳ್ಳಿನ ಹೀಗೆ ಇಡೀನೇ ಹಾಕ್ಕೊಬೇಕು. ಹುಳಗಳ ಇದೆಯಾ ನೋಡ್ಬಿಟ್ಟು ತೊಳೆದ್ಬಿಟ್ಟು ಹಂಗೆ ಹಾಕ್ಬೇಕು. ಬೆಂದ ಮೇಲೆ ಈ ಬೆಳ್ಳುಳ್ಳಿ ಸಿಪ್ಪೆ ತೆಗಿಬೇಕು. ಈಗ ಹಾಕ್ಕೋತೀನಿ. ಹೆಸರು ಕಾಳು 4 ಕೂಗು ಹೊಡೆದಾದ್ಮೇಲೆ ಇದನ್ನು ಹಾಕಿ ಬೇಯಿಸೋದು. ಹೆಸರು ಕಾಳು 4-5 ಕೂಗಿಗೆ ಸಾಫ್ಟಾಗಿ ಬೆಂದ್ಬಿಟ್ಟಿದೆ. ಈಗ ನಾವು ಹೆಚ್ಚಿಟ್ಟಂತ ಎಲ್ಲ ತರಕಾರಿ ಇದಕ್ಕೆ ಹಾಕಿ 1 ಕೂಗು ಕೂಗಿಸ್ಕೊಳ್ಳೋಣ. ಸ್ವಲ್ಪ ನೀರು ಬೇಕು. ನಾನು ಅವಾಗ ಸ್ವಲ್ಪ ಕಮ್ಮಿ ನೀರು ಹಾಕಿದ್ದೆ, ಈಗ ಸ್ವಲ್ಪ ಜಾಸ್ತಿ ಹಾಕ್ತೀನಿ. 1 ಕೂಗು ಕೂಗಿಸ್ಕೊಂಡ್ರೆ ಸಾಕು. ಈಗ ಇದು 1 ಕೂಗು ಕೂಗಲಿ. ಸೊಪ್ಪು ಎಲ್ಲ ಬೆಂದಾಗಿದೆ. ಈ ಥರ ಒಂದು ಕಡ್ಗೋಲು ತೊಗೊಂಡು ಇದನ್ನ ಈ ಥರ ಮಸ್ಬೇಕು. ಟೊಮೆಟೊ ಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು. ನಾನು 1 ಟೀ ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ. 2 ಟೀ ಸ್ಪೂನ್ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಹುಣಸೆ ಹಣ್ಣು ರಸ ನೆನೆಸಿಟ್ಕೊಂಡಿದ್ದೆ. ಮತ್ತೊಂದು ಸಲ ಎಲ್ಲ ಮಿಕ್ಸ್ ಮಾಡಿಬಿಡೋಣ. ಐದು ನಿಮಿಷ ಕುದಿಸ್ತೀನಿ. ಸಾಂಬಾರಿಗೆ ಒಂದು ಒಗ್ಗರಣೆ ಹಾಕೋಣ. ಅದಕ್ಕೆ 1/4 ಟೀ ಸ್ಪೂನ್ ಸಾಸಿವೆ, 1/4 ಟೀ ಸ್ಪೂನ್ ಜೀರಿಗೆ, 1 ಮೆಣಸಿನ್ಕಾಯಿ, 2 ಟೀ ಸ್ಪೂನ್ ಎಣ್ಣೆ, ಸಣ್ಣ ಪೀಸ್ ಇಂಗು. ಸಾಂಬಾರು ಕುದ್ದಾಗಿದೆ, ಒಗ್ಗರಣೆ ಹಾಕ್ತೀನಿ. ಈ ಸಾಂಬಾರು ಅನ್ನದ ಜೊತೆಗೆ, ಚಪಾತಿ ಜೊತೆಗೆ, ಪೂರಿ ಜೊತೆಗೆ, ರೊಟ್ಟಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾರ್ ಮೋರ್ ವಿಡಿಯೋಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.